Hey guys, welcome back to my channel ಕಣ್ಣಂ ನನ್ನ ಹೆಸರು ವೈಜಯಂತ್ ಕಣ್ಣಂ. ನಾನಿವತ್ತು ರಿವ್ಯೂ ಮಾಡ್ತಾ ಇದ್ದೀನಿ ಎನೋಲಾ ಹೋಮ್ಸ್ 2 ಮೂವಿನ. ಎಸ್, ಅದೇ ಎನೋಲಾ ಹೋಮ್ಸ್ 2 ಅದರೊಳಗೆ ಮಿಲಿ ಬಾಬಿ ಬ್ರೌನ್ ಅಂಡ್ ಹೆನ್ರಿ ಕ್ಯಾವಿಲ್ ಅವರು ಆಕ್ಟಿಂಗ್ ಮಾಡಿದ್ದಾರೆ. ಮಿಲಿ ಬಾಬಿ ಬ್ರೌನ್ ಸ್ಟ್ರೇಂಜರ್ ಥಿಂಗ್ಸ್ ಅಲ್ಲಿ ಫುಲ್ ಫ್ಯಾನು, ಎಲ್ಲ ನಿಮಗೆಲ್ಲ ಗೊತ್ತೇ ಇರಬೇಕು. ಮತ್ತು ಇನ್ನೊಬ್ಬರು ಕ್ಯಾಪ್ಟನ್ ಅಮೆರಿಕಾ. ಓ ಮೈ ಗಾಡ್, ಇಬ್ಬರದ್ದು ಕಾಂಬಿನೇಷನ್ ಒಂಥರ ಯುನೀಕ್ ಮೂವಿ ಇದು. ಸೊ ಇವಾಗ ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗಿತ್ತು ಇವತ್ತು. ಸೊ ನೋಡಿದ್ದೀನಿ, ಹೇಗಿದೆ ರಿವ್ಯೂ ಮಾಡ್ತೀನಿ. ಸೊ ವಿಡಿಯೋ ನೋಡ್ತಾ ಹೋಗಿ. ಎನೋಲಾ ಹೋಮ್ಸ್ 2 ಇದೊಂದು ಮಿಸ್ಟ್ರಿ ಥ್ರಿಲ್ಲರ್ ಮೂವಿ. ಇದು ಸೀಕ್ವೆಲ್ಲು 2020 ಎನೋಲಾ ಹೋಮ್ಸ್ ಬಂದಿತ್ತಲ್ಲ, ಅದ್ರ ನೆಕ್ಸ್ಟ್ ಸೀಕ್ವೆಲ್ ಇದು. ನೀವು ಅದನ್ನ ನೋಡಿಲ್ಲ ಅಂದ್ರೆ ಫಸ್ಟ್ ಅದನ್ನ ನೋಡ್ಬಿಟ್ಟು ಆಮೇಲೆ ಈ ಮೂವಿನ ನೋಡ್ಬೇಕು. ಈ ಮೂವಿ ಸ್ವಲ್ಪ ಬೇಸಿಕ್ ಸ್ಟೋರಿ ಬಗ್ಗೆ ಮಾತಾಡೋದಾದ್ರೆ, ಎನೋಲಾ ಹೋಮ್ಸ್ ಒಂದು ಡಿಟೆಕ್ಟಿವ್ ಇರ್ತಾಳೆ. ಅವಳು ಈ ಮೂವಿಯಿಂದ ಫಸ್ಟ್ ಕೇಸ್ ನ ತಗೊಂತಾಳೆ. ಆಸ್ ಎ ಡಿಟೆಕ್ಟಿವ್ ಒಬ್ಬ ಮಿಸ್ಸಿಂಗ್ ಗರ್ಲ್ ನ ಹುಡುಕೋದು. ಅವಳ ಕೆಲಸನ ಮಾಡ್ಬೇಕಾದ್ರೆ ಎಷ್ಟೊಂದು ಚಾಲೆಂಜಸ್, ಎಷ್ಟೊಂದು ಕಷ್ಟ, ಟ್ರಬಲ್ಸ್ ನ ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಎಂತೆಂತ ಚಾಲೆಂಜಸ್ ಬರ್ತವೆ, ಇವನ್ನೆಲ್ಲ ನೀವು ಮೂವಿ ಒಳಗೆ ನೋಡ್ಬೇಕು. ಎನೋಲಾ ಹೋಮ್ಸ್ ಅವ್ರ ಅಣ್ಣ ಅವಳಿಗೆ ಹೆಲ್ಪ್ ಮಾಡ್ತಾನ ಡಿಟೆಕ್ಟಿವ್ ಕೆಲಸ ಮಾಡ್ಬೇಕಾದ್ರೆ, ಇವೆಲ್ಲ ನೀವು ಮೂವಿ ನೋಡ್ಬೇಕಾಗುತ್ತೆ. ಸೊ ಇವಾಗ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದ್ರೆ ಮೂವಿ ಹೇಗೆ ಅನಿಸ್ತು ಅಂತ, ಪಾರ್ಟ್ 1 ತರನೇ ಇದು ಕೂಡ ಏನು ದೊಡ್ಡದಾಗಿ ಸ್ಮಾರ್ಟ್ಲಿ ರಿಟರ್ನ್ ಮತ್ತೆ ಸ್ಮಾರ್ಟ್ಲಿ ಎಕ್ಸಿಕ್ಯೂಟೆಡ್ ಮೂವಿ ಏನಲ್ಲ. ಇದು ಡಿಸೆಂಟ್ ಆಗಿದೆ. ಅವಳದೊಂದು ಶೈಲಿ, ಅವಳದೊಂದು ಲೈಕ್ ಹುಡ್ಕೋ ಅಂತ ಒಂದು ಡಿಟೆಕ್ಟಿವ್ ಕೆಲಸ ಮಾಡ್ಬೇಕಾದ್ರೆ ಒಂದು ಸ್ಟೈಲ್ ಇರುತ್ತಲ್ಲ, ಅದು ಡಿಸೆಂಟ್ಲಿ ಎಂಗೇಜ್ ಮಾಡ್ಕೊಂಡು ಇಟ್ಟಿರುತ್ತೆ ನಿಮಗೆ. ಇದು ಕೂಡ ಪಾರ್ಟ್ 1 ತರನೇ ನಿಂಗೆ ಸೂಪರ್ ಇಂಟೆನ್ಸ್ ಮಿಸ್ಟ್ರಿ, ಲೈಕ್ ತಲೆಯೆಲ್ಲ ತಿರುಗಿಸ್ಬಿಡೋ ಅಂತ ಒಂದು ಆ ಸ್ಟೈಲು, ಒಂದು ಸ್ಟೋರಿಯೇ ನಿಮಗೆ ಕಾಣಲ್ಲ. ಡಿಸೆಂಟ್ ಆಗಿದೆ ಅವಳೊಂದು ಸ್ಟೈಲು. ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಏನು ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಇರುತ್ತಲ್ಲ, ಅದು ನಿಮಗೆ ಡಿಸೆಂಟ್ ಎಂಗೇಜ್ ಮಾಡಿ ಇಟ್ಟಿರುತ್ತೆ. ಆದರೆ ತೀರಾ ಲೈಕ್ ಮೈಂಡ್ ಬಾಗ್ಲಿಂಗ್ ಸೀನ್ಸು, ಗೂಸ್ ಬಂಪ್ ಸೀನ್ಸು, ಇದೇನಪ್ಪ ಹಿಂಗಾಗ್ಬಿಡ್ತು ಅಂತ ಈ ಥರ ಸೀನ್ಸ್ ನಿಮಗೆ ಕಾಣಲ್ಲ ಭಾಳ. ಆದರೆ ಕ್ಯಾರೆಕ್ಟರ್ಗೆ ನಾವು ಎಮೋಷನಲಿ ಕನೆಕ್ಟ್ ಇರೋದ್ರಿಂದ ನಮಗೆ ಇಷ್ಟ ಆಗುತ್ತೆ ಅವ್ರ ಕ್ಯಾರೆಕ್ಟರು. ಎಸ್ಪೆಷಲಿ ಎನೋಲಾ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಪಾರ್ಟ್ 1 ನಮಗೆ ತುಂಬಾ ಇಷ್ಟ ಆಗಿದ್ಲು ಅವಳು. ಮತ್ತೆ ಹೆನ್ರಿ ಕ್ಯಾವಿಲ್ ಕ್ಯಾರೆಕ್ಟರ್ ಕೂಡ ತುಂಬಾ ಇಷ್ಟ ಆಗುತ್ತೆ. ಲೈಕೇಬಲ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ ನಮಗೆ ಎಂಗೇಜಿಂಗ್ ಇರುತ್ತೆ ಮೂವಿ. ಆಮೇಲೆ ಲೈಕ್ ಶೆರ್ಲಾಕು, ಆಮೇಲೆ ಎನೋಲಾ ಹೋಮ್ಸ್ ಇಂದ ಒಂದು ಜುಗಲ್ ಬಂದು ನಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಸಲ ಪಾರ್ಟ್ 1 ಗಿಂತ ಬಹಳ ರೋಲ್ ಕೊಟ್ಟಿದ್ದಾರೆ ಹೆನ್ರಿ ಕ್ಯಾವಿಲ್ ಅವರಿಗೆ. ಇವತ್ತು ತುಂಬಾನೇ ಈ ಸಲ ಈ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಇನ್ನೊಂದೇನು ಫ್ಲಾಕ್ ಕಾಣಿಸ್ತಾರೆ ನನಗೆ, ಲೈಕ್ ಎನೋಲಾ ಹೋಮ್ಸ್ ಮತ್ತೆ ಶೆರ್ಲಾಕು 2 ಡಿಫ್ರೆಂಟ್ ಕೇಸಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಆ ಶೆರ್ಲಾಕ್ ಇನ್ವೆಸ್ಟಿಗೇಷನ್ ಮಾಡೋ ಕೇಸು ತುಂಬಾನೇ ಈಸಿ ಮತ್ತೆ ಪ್ರಿಡಿಕ್ಟೇಬಲ್ ಇರುತ್ತೆ. ಮತ್ತೆ ಲೈಕ್ ಫೋರ್ಸ್ಡ್ ಅನಿಸ್ತು ನನಗೆ. ಯಾಕಂದ್ರೆ ಆ ಕೇಸ್ ಇರೋದ್ರಿಂದ ಮಾತ್ರ ಮೂವಿಗೆ ಕರ್ಕೊಳಕ್ ಸಾಧ್ಯ ಅಂತ ಒಂದು ಬಂತು. ಅದು ಇಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆದರೆ 2 ಕೇಸು ಕೂಡ ಲೈಕ್ ಲಾಸ್ಟಿಗೆ ಇಂಟರ್ ಜಾಯಿಂಟ್ ಆಗುತ್ತೆ. ಅವ್ರು ಇಬ್ರದ್ದು ಸಿಂಗಲ್ ಕೇಸ್ ಆಗಿ ಕನ್ವರ್ಟ್ ಆಗುತ್ತೆ ಅದು. ಆಮೇಲೆ ವಿಲನ್ ಬಗ್ಗೆ ಮಾತಾಡೋದಾದ್ರೆ, ವಿಲನ್ನು ಕೂಡ ಲೈಕ್ ಏನಂತ ಒಂದು ಭಯಾನಕ ವಿಲನ್ ಆಗಿರಲಿಲ್ಲ. ಈಸಿ, ಪ್ರಿಡಿಕ್ಟೇಬಲ್, ವೀಕ್ ಇತ್ತು ಒಂದು ಕ್ಯಾರೆಕ್ಟರ್ ಒಂದು. ಮತ್ತೆ ಇನ್ನೊಂದು ಫ್ಲೋ ಅಂದ್ರೆ ಲೆಂತ್ ಸ್ವಲ್ಪ ಡ್ರ್ಯಾಗ್ ಮಾಡಿದ್ರೆ ಅಂತ ಅನಿಸ್ತು ನನಗೆ. ಅದು ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಇನ್ನೊಂದು ಚೆನ್ನಾಗಿರೋ ಒಂದು ಪಾಸಿಟಿವ್ ಪಾಯಿಂಟ್ ಅಂದ್ರೆ, ಎನೋಲಾ ಹೋಮ್ಸ್ ಕ್ಯಾರೆಕ್ಟರ್ 4th ವಾಲ್ ನ ಬ್ರೇಕ್ ಮಾಡಿದೆ. ಇದರಲ್ಲಿ ಆಡಿಯನ್ಸ್ ಜೊತೆ ಕನ್ವರ್ಸೇಷನ್ ಮಾಡುತ್ತೆ, ಮಾತಾಡುತ್ತೆ. ಸೊ ಒಂಥರ ಚೆನ್ನಾಗಿ ಅನ್ಸುತ್ತೆ ಅದು. ಮ್ಯೂಸಿಕ್ ಕೂಡ ಓಕೆ ಇದೆ, ತೀರಾ ಏನು ಚೆನ್ನಾಗಿಲ್ಲ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸ್ಯಾಟಿಸ್ಫೈ ಆಗುತ್ತೆ. ಐ ಆಮ್ ಸ್ಯಾಟಿಸ್ಫೈಡ್. ಆಮೇಲೆ ರೊಮ್ಯಾಂಟಿಕ್ ವೈಸು ನಾಟ್ ಸ್ಯಾಟಿಸ್ಫೈಡ್. ಅಷ್ಟೊಂದು ಏನು ಚೆನ್ನಾಗಿ ಬಂದಿಲ್ಲ. ಓಕೆ ಲೈಕ್ ಅದು ಫೋರ್ಸ್ಡ್ ಅಂತ ಅನಿಸ್ತು ನನಗೆ. ಅದು ಬಿಟ್ಟರೆ ಓವರ್ ಆಲ್ ಡಿಸೆಂಟ್ ಮೂವಿ ಚೆನ್ನಾಗಿದೆ. ನಿಮಗೆ ಪಾರ್ಟ್ 1 ಇಷ್ಟ ಆಗಿದೆ, ಪಾರ್ಟ್ 2 ಇಷ್ಟ ಆಗುತ್ತೆ. ದಿಸ್ ವಾಸ್ ಮೈ ರಿವ್ಯೂ ಟು ದಿಸ್ ಮೂವಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತಿರೋದು ಬೇರೆ ಟಾಪಿಕ್ ಜೊತೆಗೆ. ಟಿಲ್ ಎಂಡ್ ಟೇಕ್ ಕೇರ್, ಬಾಯ್.